ಸ್ನೇಹಿತರೆ ನಮಸ್ತೆ. ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಂಕ್ರಮಣವ್ರು ಮಾಡ್ತಾರಂತ ವಿಶೇಷವಾದ ನಮಸ್ಕಾರ. ಇವತ್ತು ಒಂದು ಅಪರೂಪವಾದಂತ ಜೋಡಿ ನಮ್ಮ ಮೈಸೂರು ಜಿಲ್ಲೆ ಕೋಟೆಯಿಂದ ಸರ್ಗೂರಿಂದ ಬಂದಿದ್ದಾರೆ. ಒಂದು ಜೋಡಿ ಅಪರೂಪವಾದಂತ ಜೋಡಿ. ಇವ್ರಿಗೆ ಎಷ್ಟು ವರ್ಷ ಮಕ್ಕಳೇನಿಲ್ಲ, ಎಷ್ಟು ವರ್ಷದಿಂದ ಹಾಸ್ಪಿಟಲ್ ಸುತ್ತಿ ಲಾಸ್ಟ್ ಇಲ್ಲಿ ಬಂದು ಗಿಡಮೂಲಿಕೆ ಔಷಧಿ ಇಲ್ಲಿ ಪಾವಾಡ ಪುರುಷರವನ್ನ ತೊಟ್ಲನ್ನ ಕಟ್ಟಿಸಿ ಮಗುನ ಪಡೆದಿದ್ದಾರೆ ಅಂತ ಅವ್ರ ಬಾಯಿಂದನೇ ಕೇಳವ. ನಮಸ್ತೆ. ಯಾವೂರವ? ಜೋರಾಗಿ ಹೇಳಿ. ಕೋಟೆ HD ಕೋಟೆ, ಚಾಮುಂಡಿ. ಎಷ್ಟು ವರ್ಷದಿಂದ ಮಕ್ಳಿರ್ಲಿಲ್ಲ? 8 ವರ್ಷದಿಂದ ಮಕ್ಳಿರ್ಲಿಲ್ಲ. 8 ವರ್ಷದಿಂದ ಹಾಸ್ಪಿಟಲ್ ತೋರಿಸ್ತಾ ಇದ್ರಿ. 8 ವರ್ಷದಿಂದ ತೋರಿಸಿ 2 ವರ್ಷದಿಂದ ತೋರಿಸ್ತಾ ಇದ್ರಿ. 6 ವರ್ಷ ಹೋಗೇ ಇಲ್ಲ. ಒಟ್ಟಲ್ಲಿ 8 ವರ್ಷ ಮಕ್ಳಿರ್ಲಿಲ್ಲ. ಸರ್, ಇಲ್ಲಿಗೆ ಯಾರು ಹೇಳಿದ್ರು ನಿಮ್ಗೆ ಶಂಕರಪ್ಪನವ್ರ ಹತ್ರ ಹೋದ್ರೆ ಇಲ್ಲಿ ಮಕ್ಳಾಗುತ್ತೆ ಅಂತ? ಮತ್ತೆ ಅಂತ ಇದಾರೆ ಅವರು 7 ತಿಂಗಳ ಅಡ್ರೆಸ್ ನೋಡ್ಕೊಂಡು ಬಂದು. ಹೌದು, ಇಲ್ಲಿ ಬಂದು ಒಂದು ತಿಂಗಳಿಗೆಲ್ಲ ಒಂದು 6 ಕಿಲೋ ನಮಗೆ ಒಳ್ಳೇದಾಯ್ತು. ಒಂದೇ ತಿಂಗಳಿಗೆ ಕನ್ಫರ್ಮ್ ಆಯ್ತು. ಶಂಕರಪ್ಪನ ಮೇಲೆ ನಂಬಿಕೆ ಇತ್ತ ನಿಮ್ಗೆ? ಒಂದೇ ನಂಬಿಕೆ ಇತ್ತು, ನಂಬಿಕೆಯಿಂದಾನೇ ಬಂದಿದೆ. ಆದ್ರೆ ನನಗೆ ಒಂದು ವಾರ ಇತ್ತು ಅಷ್ಟೇ ಡೇಟು. ಅಲ್ಲಿ ಬಂದು ಇಲ್ಲಿ ಇವಾಗ ನೀವು ಇವಾಗ ಬಂದ್ರಲ್ಲ, ನಿಮ್ಗೆ ಬಂದಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಅಂತ ಮೈಂಡ್ ಅಲ್ಲಿ ಕಂಫರ್ಟ್ ಆಗಿತ್ತು. ಈಗ ಮಗು ತಂದಿದ್ದೀರಾ ಕಡಿ. ಯಾವ ಪಾಪ ಅಮ್ಮ? ಹೆಣ್ಣು ಪಾಪು ಮಹಾಲಕ್ಷ್ಮಿ ಹುಟ್ಟವಳೆ. ಹೆಣ್ಣು ಪಾಪು ಸ್ನೇಹಿತರೆ ನೋಡಿ, ಆ ಮಗು ಎಷ್ಟು ತಿಂಗಳವ? ತುಂಬಾ ಖುಷಿ ಆಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಒಂದು ಸಂತೋಷ ಬರ್ತಲ್ಲ ನೋಡಿ. ಆ ಮಕ್ಕಳಲ್ಲಿ ಮೊದಲು ಈ ಮಕ್ಕಳಲ್ಲಿ ನಗು ಇರಲಿಲ್ಲ. ನಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ನಮ್ಮ ಮಕ್ಕಳು ನಮ್ಮ ಪಂಜಾಬ ಆ ಮಕ್ಕಳಿಗೆ ತೆಗಿಯುವ ನೋಡಿ ಅವ್ರ ಮಕ್ಕಳಲ್ಲಿ ಎಷ್ಟು ನಗು ಇದೆ ಅಂತ ಅವ್ರ ತಂದೆ ಕೇಳೋಣಪ್ಪ. ನಿಮ್ಮ ಹೆಸರು? ಏನ್ ಕೆಲಸ ಮಾಡ್ತೀರಾ? ಆಟೋ ಓಡಿಸ್ತೀರಾ? ಇವ್ ಸಂತೋಷ ನಿಮ್ಗೆ? ಸರ್ಗೂರು, HD ಕೋಟೆ ಸರ್ಗೂರ್ ಹತ್ರ ಇರೋದು. ಚಾಮರಳ್ಳಿ ಉಂಡಿ ಆಯ್ತಾ. 8 ವರ್ಷದಿಂದ ಮಕ್ಕಳಿಲ್ಲ. ಇವತ್ತು ಅದ್ಭುತವಾಯ್ತು ಮಗುನ ತಂದಿದೆ. ಸ್ನೇಹಿತರೆ, ನಮ್ಮ ಜನಕ್ಕೆ ಏನ್ ಹೇಳ್ತೀರವ? ನಿಮ್ಮಂತ ಹೆಣ್ಣು ಮಕ್ಳು ಮಕ್ಕಳಿಲ್ಲ ಇರ್ತಾರಲ್ಲ, ಅವ್ರಿಗೆ ಏನ್ ಮೆಸೇಜ್ ಕೊಡ್ತೀಯಾ? ಏನಿಲ್ಲ, ಯಾರೇ ಮಕ್ಳಿಂದಾದ್ರು ಎಷ್ಟೇ ವರ್ಷ ಆದ್ರೂ ಇದಕ್ ಬನ್ನಿ, ತುಂಬಾ ಒಳ್ಳೆ ಐತೆ. ನಂಬಿಕೆನೆ ಇಟ್ಕೊಂಡ್ ಬನ್ನಿ. ಒಂದಲ್ಲ ಒಂದ್ ತಿಂಗಳಲ್ಲ 2 ತಿಂಗಳಲ್ಲ ಒಳ್ಳೇದಾಗೆ ಆಗುತ್ತೆ. ನಾವು ಸುಮಾರು ಜನಕ್ಕೆ ಅಡ್ರೆಸ್ ಕೊಟ್ಟು 4-5 ಸೀಟ್ ಬಂದಿದ್ದಾರೆ. ಆದ್ರೆ ಸ್ವಂತ ನನ್ನ ತಮ್ಮನ ಇರ್ತೀನಿ ಇಲ್ಲಿಗೆ ಕಳ್ಸಿದೀವಿ. ಅವಳು 4 ತಿಂಗಳಾಗೈತೆ. ಒಳ್ಳೇದಾಗಿದೆ. ನಮ್ಮನೆಯವರೇ ಕರ್ಕೊಂಡ್ ಬಂದಿದ್ರು. ನಾನೇ ಕರ್ಕೊಂಡ್ ಬಂದು 4 ತಿಂಗಳಾಗಿತ್ತು. ಒಳ್ಳೇದಾಗಲಿ. ನಿಮ್ಗೆ ಮಹದೇಶ್ವರ ಸಿದ್ದಪ್ಪಾಜಿ ಆ ಮಕ್ಕಳೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಕ್ಲಾ ಮಡಿಗೆ ಕಾಪಾಡ್ಲಿ. ಸ್ನೇಹಿತರೆ, ನಮ್ಮ ಕರ್ನಾಟಕ ಜನತೆ ಮೊದಲಾದ ಮಕ್ಕಳು, ನಾನು ಏನು ಸಂಪಾದನೆ ಮಾಡಿಲ್ಲ ಸ್ನೇಹಿತರೆ, ಏನು ಮಾಡೋದು ಬೇಕಾಗಿಲ್ಲ. ನನಗೆ ಇದನ್ನ ಸಂಪಾದನೆ ಮಾಡಿದಿನಲ್ಲ, ನನ್ನ ಅಕ್ಕ ತಂಗಿಯರಿಗೆ ಅವರ ಕಣ್ಣಲ್ಲಿರೋ ನೀರನ್ನ, ಅವರ ಹಣೆನಲ್ಲಿರೋಂಥ ಕಳಂಕವನ್ನು ಅಳಿಸ್ತಾ ಇದೀವಲ್ಲ ಭಗವಂತನ ಪವಾಡದಿಂದ, ಅದೇ ಸಾಕು ನಾನು ಪಡೆದಿರೋ ಭಾಗ್ಯ ಆಗೋದು. ಸಂತೋಷವಾದ ಜೈ ಕರ್ನಾಟಕ, ಜೈ ಮಾತೆ.